ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಡೇ ಸೆಕೆಂಡ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಹೇಳ್ತಾ. ಸೊ ಇವತ್ತಿನ ಈ ದಿನದೊಳಗೆ ನಮ್ದು ಆಶ್ಲೇಷ ಬಲಿ ಪೂಜೆ ನಾವು ಇವತ್ತು ಮಾಡಿಸ್ಬೇಕಂತ ಹೇಳಿ ಬೆಳಗ್ಗೆ 8 ಗಂಟೆದ ಪೂಜಾ ಟಿಕೆಟ್ ತೊಗೊಂಡಿದ್ವಿ. 8 ಗಂಟೆಗಿನ ಪೂಜಾ ಟಿಕೆಟ್ ತೊಗೊಂಡಿವಿ ಅಂತ ಹೇಳಿ 8 ಗಂಟೆ ತನಕ ನಾನು ವೇಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಪೂಜೆಗೂ ನೀವು ಕುಂದ್ರಬೋದು ರೀ. ನಾವು ಅದ ಪ್ಲ್ಯಾನ್ದಾಗ ಬೆಳಗ್ಗೆ ಹಂಗಾರ 5:30ಗೆಲ್ಲ ಹೋದ್ರಾತ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ರಾತ್ರಿನ. ಆದ್ರೆ ಇಲ್ಲಂತೂ ನಾವು ಬಂದಿದ್ದ ಮಳೆಗಾಲ ಟೈಮ್ನಾಗ ರೀ, ಹಿಂಗಾಗಿ ಒಟ್ಟ ಮಳಿನ ನಿಂದಿರಲಿಲ್ಲ. ಆ ಮಳೆ ನಿಂತ್ರೇನ ಬಿಟ್ರೇನ ನಾವು ಎನಿ ಕಂಡೀಷನ್ ಪೂಜೆ ಮಾಡಿಸ್ಲೇಬೇಕಿತ್ತು ಇವತ್ತು. ಬಂದೀವಿ ಅಂದಮೇಲೆ ಇದನ್ನೆಲ್ಲ ನೋಡೋಂಗಿಲ್ರಿ. ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ಮೇಲೆ ಮಳೆ ನಿಂದಿರ್ತದೆ ಅಂದ್ರೆ ಅದೇನು ಒಟ್ಟ ನಿಂದ್ರೋಂಗೆ ಕಾಣಲಿಲ್ಲ. ಹಿಂಗಾಗಿ ನಾವು 7:30 ಅನ್ನೋಷ್ಟೊತ್ತಿಗೆಲ್ಲ ರೆಡಿ ಆಗಿದ್ವಿ. ದೇವಸ್ಥಾನ ಕಡೆ ಹೊಂಟ್ವಿ ನಾವು. ಮಳೆಗಾಲ ಟೈಮ್ನಾಗಂತೂ ಇಲ್ಲಿ ಬರಾಕ ಹೋಗ್ಬೇಡ್ರಿ ಒಟ್ಟು. ಆ್ಯಂಡ್ ನಾನು ಇವತ್ತು ಹಿಂಗೆ ರೆಡಿ ಆಗಿದ್ದೆ. ಹೆಂಗೆ ಕಾಣ್ಸಾಕತ್ತೀನಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇನ್ನು ನಾ ಹೇಳೋದು ಬೇಡ, ನೀವೇ ನೋಡುವಂತ ನಡೀರಿ ಮಳೆ ಹೆಂಗದ ಅಂತ ಹೇಳಿಲಿ. ಹಂಗೂ ಹಿಂಗೂ ಮಾಡಿ ಗುಡಿ ಕಡೆ ಬಂದ್ವಿ ರೀ. ಪುಣ್ಯಕ್ಕೆ ಛತ್ರಿ ತೊಗೊಂಡು ಹೋಗಿವ ಅಂತ ಹೇಳಿ ಭಾಳ ಚಲೋ ಆತ. ಇಲ್ಲಾಂದ್ರೆ ದೊಡ್ಡ ಪಜೀತಿ ಇತ್ತು ನಮ್ದು. ಇಲ್ಲೇ ಮಳೆ ಇರ್ತೈತಿ ಅನ್ನೋದು ಗೊತ್ತೈತಿ, ಆದ್ರೆ ಈ ಲೆವೆಲಿಗೆ ಇರ್ತೈತಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇನ್ನು ಗುಡಿ ಒಳಗಂತೂ ಮೊಬೈಲ್ ಅಲೌ ಮಾಡಂಗಿಲ್ರಿ. ಸೊ ನಾನು ನಿಮಗೆ ಪೂಜೆ ಎಲ್ಲ ಮುಗಿಸೇನ ಸಿಗ್ತೇನೆ. 2000 years later. ಅಂತೂ ಇಂತೂ ಪೂಜೆ ಈಗ ಮುಗೀತ್ರಿ. ನೀವೇ ನೋಡ್ರಿ ಇಲ್ಲಿ ಎಷ್ಟು ಜನ ಅದಾರಂತ ಹೇಳಿ. ಇದು ಕಂಪ್ಲೀಟ್ ಏನು ಹಾಲ್ ಐತ್ಲ, ಇದ್ರ ತುಂಬ ಜನ ಕುಂದ್ರಿಸ್ತಾರವ್ರು. ಕುಂದಿರಿಸಿ 1-2 ಕಡೆ ಪೂಜೆ ಮಾಡ್ತಾರೆ. ಅದು 2 ಕಡೆ ಅನ್ನೋದಕ್ಕಿಂತಲೂ ಆಚಾರ್ಯಗಳು ಟೈಮ್ ವೈಸ್ ಒಂದೊಂದು ತಾಸಿಗೆ ಒಬ್ಬೊಬ್ರು ಚೇಂಜ್ ಆಗ್ತಾರೆ. ಒಮ್ಮೆ ಈ ಕಡೆ ಪೂಜೆ ಮಾಡಿದ್ರೆ ಒಮ್ಮೆ ಆ ಸೈಡ್ ಪೂಜೆ ಮಾಡ್ತಾರೆ. ಅದು ಪೂಜೆ ನಿಮಗೆ ಡೈರೆಕ್ಟ್ ಅಂತೂ ಕಾಣಿಸಂಗಿಲ್ಲ. ಅವ್ರು ಆ ಕಡೆ ಈ ಕಡೆ ಒಂದೆರಡು ಟಿ ವಿ ಹಾಕ್ಯಾರ್ರಿ ನಿಮಗೆ ನೋಡಾಕಂತ ಹೇಳಿ. ನೀವು ಅಲ್ಲೇ ಪೂಜೆ ನೋಡೋದು. ಮಂತ್ರ ಹೇಳಕ್ಕಂತ ಹೇಳಿ ಒಂದು ಮೈಕ್ ಇಟ್ಟಾರ್ರಿ, ಅದಂತೂ ಪೂರ ಬೆಂಕಿ ಐತ್ರಿ. ನನಗೇನು ಎಕ್ಸ್ಪೀರಿಯನ್ಸ್ ಆಗೈತಿ ಅದನ್ನ ನಾನು ನಿಮ್ಮ ಮುಂದೆ ಹೇಳಾತೀನಿ. ಇನ್ನೊಂದು ನನಗೆ ಅನಿಸಿದ್ದು ನಾ ಹೇಳಾತೀನಿ ರೀ. ಏನೋ ಪೂಜೆ ಮಾಡಿಸ್ತೀವಿ ಅಂದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ಬೇಕು, ಅದರಿಂದ ಏನೋ ಒಂದು ನಮಗೆ ಒಳ್ಳೇದಾಗಬೇಕು ಅಂತ ಹೇಳಿ ಭಾಳ ನಂಬಿಕೆಯಿಂದ ನಾವು ಪೂಜೆ ಮಾಡಿಸಿರ್ತೀವಿ. ಸೊ ಆ ಪೂಜೆ ಮಾಡಿದ್ದೂ ನಾವು ಏನು ಪೂಜೆ ಮಾಡೀವಿ ಅನ್ನೋದು ನಮಗೆ ತಿಳ್ಕೊಂಡ್ರೆ, ನಮಗೆ ತಿಳಿದ್ರೆ ಭಾಳ ಚಲೋ, ಅಂದ್ರೆ ಅದು ಸಾರ್ಥಕ ಆಗೋದ್ರಿ. ಹಂಗೆ ನಾವು ಸಾಲ್ನಾಗ ನಿಂತಾಗ ಒಬ್ರು ಅಂಟಿ ಪರಿಚಯ ಆದ್ರೆ, ಅವರಲ್ಲೇ ಮಂಗಳೂರದವ್ರಂತ. ಸೊ ಅವ್ರು ನಮಗೆ ಏನು ಹೇಳಿದ್ರಂದ್ರೆ, ಅವರು ಏನು ಮಾಡ್ತಾರಂದ್ರೆ ಪ್ರತಿ ವರ್ಷವೂ ಬಂದು ಆಶ್ಲೇಷ ಬಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರಂತ. ಸೊ ನೀವು ಹಂಗೆ ಬರ್ರಿ, ಯಾಕಂದ್ರೆ ಪ್ರತಿ ವರ್ಷ ಬರೋದ್ರಿಂದನೇ ಭಾಳ ಚಲೋ ಇಲ್ಲೇ. ಆಮೇಲೆ ಅವ್ರು ಇನ್ನೊಂದು ಏನು ಹೇಳಿದ್ರಂದ್ರೆ, ಅವ್ರು ಭಾಳ ವರ್ಷ ಆಯ್ತು ಬರಾಕತ್ತಂತವ್ರು. ಯಾಕಂದ್ರೆ ಇದು ದೋಷ ಅನ್ನೋದು ಭಾಳ ಮೊದಲಿಂದ ಬಂದಿರ್ತೈತಿ ಅಂತ. ಅಂದ್ರೆ ಇದು ನಮ್ಮಿಂದನ ಅಂತಲ್ಲ. ಸೊ ಅದು ನಮ್ದು ಅಜ್ಜ ಮುತ್ತಜ್ಜ ಅಲ್ಲಿಂದ ಫ್ಯಾಮಿಲಿಯಿಂದ ಬಂದಿರ್ತೈತೆ ಅಂತ. ಹೀಗಾಗಿ ಅವು ನಮಗೆ ಈಗ ಕಾಡ್ತಿರ್ತಾವೆ. ಸೊ ಅವಾಗೇನೋ ನಾವು ಏನೋ ತೊಂದರೆ ಮಾಡಿರ್ತೀವಿ, ನಮ್ಮಿಂದ ಏನೋ ತೊಂದರೆ ಆಗಿರ್ತೈತಿ, ಅಥವಾ ಅದು ತಿಳಿದೂ ಆಗಿರ್ತೈತಿ, ತಿಳಿಲಾರ್ದೂ ಎಷ್ಟೊಂದು ನಾವು ಹಿಂಸೆ ಮಾಡಿರ್ತೀವಿ. ಸೊ ಹೀಗಾಗಿ ಅವು ಈಗ ನಮಗೆ ಕಾಡ್ತಿರ್ತಾವೆ, ಈಗ ನಮಗೆ ತೊಂದರೆ ಆಗ್ತಿರ್ತೈತಿ ಅಂತ ಹೇಳಿ ಹೇಳ್ತಾರವ್ರು. ಆದಷ್ಟು ಯಾವುದೇ ಪ್ರಾಣಿಗಳಿಗೂ ನೀವು ಹಿಂಸೆ ಮಾಡೋಕ್ಕೆ ಹೋಗ್ಬೇಡ್ರಿ ಅಂಥೇಳಿ ನಾ ಕೇಳ್ಕೊತೇನೆ. ಇಷ್ಟ ರೀ ನನ್ನ ಅಭಿಪ್ರಾಯ. ಇದ್ರಾಗ ಏನಾರ ನಾ ತಪ್ಪು ಮಾತಾಡಿದ್ರೆ ನೀವೇ ಹೊಟ್ಟೆ ಹಾಕೋರಿ, ಕ್ಷಮ ಮಾಡಿರಿ. ಇನ್ನು ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡ್ವಿ, ಅದೆಲ್ಲ ಆತು. ಸೊ ಎಲ್ಲನೂ ಮುಗಿಸ್ಕೊಂಡು ಸಂಜೆ 5 ಗಂಟೆಗೆ ಐತಿ ಟ್ರೈನ, ಬಟ್ ಬಿಫೋರೇ ಹೋದ್ರಾತ. ಆಮೇಲೆ ನಮ್ದು ರೂಮ್ ಚೆಕ್ಔಟ್ ಮಾಡೋದನ್ನು 2 ಗಂಟೆಗೆ ಐತ್ರಿ. ಹೀಗಾಗಿ ಅದನ್ನೆಲ್ಲ ಚೆಕ್ಔಟ್ ಮಾಡಿ ಅಲ್ಲಿಂದನೇ ಊಟ ಪಾರ್ಸಲ್ ತೊಗೊಂಡ್ವಿ ನಾವು. ನಮಗೆ ಟ್ರೈನ್ ಒಳಗೆ ಹೆಂಗೆ ಏನು ಐಡಿಯಾ ಏನೋ ಇರಲಿಲ್ಲ. ಆಮೇಲೆ ನನಗೆ ಅಷ್ಟು ಪರ್ಸ್ನಲಿ ಇಷ್ಟ ಆಗೋದಿಲ್ಲ ಅನ್ನೋ ಸಂಬಂಧ ನಾವು ನಮ್ದು ಹೋಟೆಲ್ ಇತ್ತಲ್ರಿ, ಸೊ ಅಲ್ಲೇ ಊಟ ಪಾರ್ಸಲ್ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ರೈಲ್ವೆ ಸ್ಟೇಷನಿಗೆ ಮತ್ತು ಆ್ಯಸ್ ಯೂಶುವಲ್ ನಾವು ಟ್ರ್ಯಾಕ್ಸ್ ಒಳಗೆ ಬಂದ್ವಿ. ಈ ಸತಿ ಬರುವಾಗ ಒಬ್ಬೊಬ್ಬರಿಗೆ 50 ರೂಪೀಸ್ ತೊಗೊಂಡ್ರೆ. ಸೊ ಅಲ್ಲಿಂದ 5 ಗಂಟೆಗೆ ಬಿಡ್ತೈತೆ ರೀ ಟ್ರೈನ. ಬೆಳಗ್ಗೆ ಆಲ್ಮೋಸ್ಟ್ ಒಂದು 6-6:30ಗೆಲ್ಲ ನೀವು ಬಾಗಲಕೋಟೆ ರೀಚ್ ಆಗ್ತೀರಿ. ಸೊ ಇಷ್ಟು ಚಂದ ಐತಲ್ರಿ. ಅಲ್ಲಿಂದ ನಿಮಗೆ ಸಕಲೇಶ್ಪುರ ತನೂ ಮಸ್ತ್ ಪ್ಲೇಸ್ ಸಿಗ್ತಾವೆ. ಆಮೇಲೆ ಇಲ್ಲಿ ಎಷ್ಟೋ ತನ ಟ್ರೈನ್ ಸ್ಟಾಪ್ ಆಗಿತ್ತು. ಹೀಗಾಗಿ ಎಷ್ಟು ಜನ ಇಳಿದು ಫೋಟೋ ತಗೊಂಡ್ರೆ ಲೆಕ್ಕ ಇಲ್ಲ. ಹಂಗಂತ ಹೇಳಿ ನಾ ಏನು ಇಳ್ಯಾಕೆ ಹೋಗ್ಲಿಲ್ಲ ರೀ. ಇಲ್ಲಂತೂ ಇಲ್ಲಿ ಮತ್ತೆ ಇನ್ನೊಂದು ಕಡೆ ಸ್ಟಾಪ್ ಮಾಡಿದ್ರು ಅವ್ರು. ಇಲ್ಲಿ ನೀವೇ ನೋಡ್ರಿ ಎಷ್ಟು ಚಂದ ಫಾಗ್ ಐತಿ ಅಂತಂದ್ರೆ ಒಂಚೂರು ಫೀಲ ಆಗಂಗಿಲ್ಲ.
ಪೂರ್ತಿ ಒಂಥರ ಸ್ವರ್ಗ ನೋಡ್ದಂಗೆ ಫೀಲ್ ಆಕೈತೆ ನೋಡ್ರಿ. ಅದನ್ನು ನಾ ಹೇಳೋದ್ಕಿಂತಲೂ ನೀವು ಇಲ್ಲೇ ನೋಡಿದ್ರನ ಗೊತ್ತಾಗ್ಬಿಡ್ತೈತಿ ನಿಮ್ಗೆ. ನಾ ಹೇಳೋದ ಬ್ಯಾಡ ನಿಮ್ಗೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೀವು ಅನ್ಕೋಬೋದು ಎಷ್ಟು ಸಲ ಹೇಳ್ತಾಳವ ಈಕಿ ಗುಡ್ ಮಾರ್ನಿಂಗ್ ವ್ಲಾಗ್ ಒಳಗೆ ಅಂತ ಹೇಳಿ. ನೀವು ನೋಡ್ದಂಗೆ ನಿನ್ನೆ ಸಂಜೆ 5 ಗಂಟೆಗೆ ನಮ್ದು ಟ್ರೈನ್ ಅಲ್ಲಿಂದ ಬಿಟ್ಟಿತ್ತು. ಬೆಳಗ್ಗೆ 6:30 ಅನ್ನೋಷ್ಟೊತ್ತಿಗೆ ನಾವು ಬಾಗಲಕೋಟೆ ಬಂದು ರೀಚ್ ಆಗಿದ್ವಿ ರೀ. ನೀವು ಅಲ್ಲಿಂದ ಸುಬ್ರಹ್ಮಣ್ಯ ರೋಡಿಂದ ನೀವು ಬಾಗಲಕೋಟೆ ತನಕ ಟಿಕೆಟ್ ತೊಗೋತೀರ ಅಂದ್ರೆ 470 ರೂಪೀಸ್ ಆಗ್ತೈತಿ ನಿಮ್ಗೆ ಒಬ್ಬರಿಗೆ. ಆ್ಯಂಡ್ ನೀವೇ ನೋಡಿದ್ರಿ ಎಷ್ಟು ಚಂದ ನಿಮಗೆ ಬರುವಾಗ ಲೊಕೇಶನ್ ಸಿಗ್ತಾವೆ ನೋಡಾಕಂತ ಹೇಳಿ. ನಾವು ನೋಡಲಿ ಅಂತನ ಟ್ರೈನ್ ಎಷ್ಟೊಂದು ಸಲ ಸ್ಟಾಪ್ ಮಾಡಿದ್ರೆ. ನಾ ಬೇರೆ ಈ ಬ್ಯಾಂಗಲ್ ಬಂಗಾರಿ ಸಾಂಗ್ ಫುಲ್ ವೈರಲ್ ಆಗತ್ತೈತ್ಲ, ಅದ ಸಾಂಗದ ಹ್ಯಾಂಗ್ ಓವರ್ ಒಳಗಿದ್ದೆ. ಹೀಗಾಗಿ ಅದಕ್ಕೆ ಹಿಂಗೆ ಮಿರರ್ ಮುಂದೆ ನಿಂತು ಕುಣಿಯಾತಿದ್ನಿ ರೀ ನಾನು. ಸಾಧ್ಯ ಆದಷ್ಟು ನಿಮಗೆ ದೇವಸ್ಥಾನದೆಲ್ಲ ಡೀಟೇಲ್ಸ್ ಕೊಡೋಕೆ ಟ್ರೈ ಮಾಡೀನಿ ನಾನು. ಮತ್ತೇನ್ರಿ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳ್ರಿ. ನನಗೆ ಗೊತ್ತಿದ್ದಷ್ಟು ನನಗೆ ಸಾಧ್ಯ ಆದಷ್ಟು ತಿಳಿಸ್ತೇನೆ ನಾನು. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗ್ನ ಸಿಗೋಣಂತ. ಇಲ್ಲಿವರೆಗೂ ನಿಮ್ಮ ಟೈಮ್ ಎಲ್ಲ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಎಲ್ರಿಗೂ ಒಳ್ಳೇದಾಗಲಿ.